ಇಂಟೇಕ್ ವಾಲ್ಗಳು ಕಮ್ಮಿ ಓಪನ್ ಆಗುತ್ತೆ, ಕಮ್ಮಿ ಫ್ಯೂಲು, ಕಮ್ಮಿ ಏರ್ ಮಿಕ್ಸ್ಚರ್ ಹೋಗಿ ಮೈಲೇಜ್ ನ ಜಾಸ್ತಿ ಕೊಡುತ್ತೆ. ಬೆನ್ನೆಲ್ಲ ನೋವು ಬಂದ್ಬಿಡ್ತು. ಈಗಲೇ ಬೆನ್ನೋವು ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ಗಾಡಿಲಿ ಕಂಫರ್ಟೇ ಇಲ್ಲ. ಗಾಡಿಲಿ ನೀವು ಕಂಫರ್ಟ್ನೇ ಹುಡುಕ್ಬಿಡಿ. ಇನ್ನ ರೇರ್ ಸೀಟ್ ಅಲ್ಲಿ ಏನ್ ಗುರು ಕುತ್ಕೊಂಡ್ರೆ ಆಕಾಶ ಭೂಮಿ ಎಲ್ಲ ಒಂದೇ ಕಡೆ ಕಾಣಿಸುತ್ತೆ, ಸ್ಟ್ರೈಟ್ ಇದೆ. ಮತ್ತೆ ಈ ಗಾಡಿನಲ್ಲಿ ನಿಮ್ಗೆ 2 ರೇಡಿ ಮೋಡ್ ಸಿಗ್ತಾ ಇದೆ, ಒಂದು ಸ್ಪೋರ್ಟ್ ಮತ್ತೆ ಇನ್ನೊಂದು ಟ್ರ್ಯಾಕ್ ಮೋಡ್, 2 ಮೋಡ್ ಸಿಗ್ತಾ ಇದೆ. ಅಯ್ಯೋ 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 ಅಯ್ಯೋ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದು ಹಾರ್ತು. ಒಂದಷ್ಟು ಐಟಮ್ಸ್ಗಳಿದೆ, ಎಲ್ಲ ಅಲ್ಯೂಮಿನಿಯಂ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ಅದರಿಂದನೇ ಆ ಗಾಡಿ ಇಷ್ಟೊಂದು ಲೈಟ್ ವೆಯ್ಟ್ ಆಗಿರೋದು ಗಾಡಿ ಇದು. ಅಯ್ಯೋ ಬ್ಯಾಡ ಗುರು, ಆಫ್ ರೋಡ್ ಸವಾಸನೆ ಬೇರೆ ಈ ಗಾಡಿಲಿ. ಇನ್ನು ಗಾಡಿ ರಿಫೈನ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಅಂತ ಅನ್ಕೊಳ್ಳಿ. ಸಖತ್ ಸ್ಮೂತ್ ಆಗಿ ರನ್ ಆಗ್ತಾ ಇದೆ ಇಂಜಿನಲ್ಲಿ ಏನು ವೈಬ್ರೇಷನ್ ಇಲ್ಲ. ಸ್ವಲ್ಪ ಗಾಡಿ ಸ್ವಲ್ಪನೇ ವೈಬ್ರೇಷನ್ ಅಂತಾನೆ ಅನ್ಕೊಳ್ಳಿ. ಗೇರ್ ಶಿಫ್ಟಿಂಗ್ ಮಾತ್ರ ಯಾವ ಲೆವೆಲ್ ಬೆಣ್ಣೆ ತರ ಶಿಫ್ಟ್ ಆಗುತ್ತೆ ಗೈಸ್. ಅಷ್ಟೊಂದು ಸ್ಮೂತ್ ಇದೆ ಗೇರ್ ಬಾಕ್ಸ್ ಮಾತ್ರ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಹೇಗೆ? ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದೆ ಚರಿತ್ರೆ. ಯಾರಾದ್ರೂ ತಪ್ಪು ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡೋಂತ ಗಂಡಸು ಕೊಡ. ನಾನು ಡೌಟೇ ಕೇಳಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ ಒನ್ ಅಂಡ್ ಓನ್ಲಿ ಲೆಜೆಂಡ್ ಅಂತಾನೆ ಕರೆಸ್ಕೊಳ್ಳೋ ಅಂತ ದಿ R15 V4 ಗಾಯ್ಸ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ R15 M ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಇದು R15 V4, ಇದು ಅದನ್ನು V4 ಆದರೆ ಎಂ ಮಾಡಲ್. ಅದು ಎಂ ಮಾಡಲ್ಗೂ ಇದಕ್ಕೂ ಕೂಡ ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಇವತ್ತು ನೋಡೋಣ ಬನ್ನಿ. ನಿನ್ನ ಫ್ರಂಟ್ ಇಂದ ನೋಡೋದಾದ್ರೆ ಗಾಡಿಲಿ ಸಕ್ಕ ಡಿಸೈನ್ ಇದೆ. ಫ್ರಂಟ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನೀವು ಇಲ್ಲಿ ಅಲ್ಲಾಡ್ತಾ ಇದೆ ಏನು ನೋಡ್ತೀರಾ, ಇದು ಅಡ್ಜಸ್ಟ್ ಮಾಡ್ಕೋಬಹುದು ನೀವು ನಿಮ್ಮ ಅಕಾರ್ಡಿಂಗ್ ರೈಡಿಂಗ್ ಸ್ಟೈಲ್ಗೆ. ಮತ್ತೆ ಇಲ್ಲಿ 2 ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಡಿಸೈನ್ ಅಂತೂ ಟಾಪ್ ನಾಚ್ ಆಗಿದೆ ಗಾಡಿ ಮಾತ್ರ. ನೀವೇನಾದ್ರು ಔಟ್ ಅಂಡ್ ಟ್ರ್ಯಾಕ್ ಏನಾದ್ರು ಎತ್ಕೊಂಡು ಹೋಗ್ತೀರಾ ಅಂದ್ರೆ ನೀವು ಆರಾಮಾಗಿ ನೀವು ಫನ್ ಮಾಡ್ಬೋದು ಈ ಗಾಡಿಲಿ. ಇನ್ನು ರೇರ್ ನೋಡೋದಾದ್ರೆ ಸೇಮ್ ಅದೇನೆ R15 ಸಿಗ್ನೇಚರ್ ಟೈಲ್ ಲ್ಯಾಂಪ್ ಬರುತ್ತೆ, ಮತ್ತೆ LED ಇಂಡಿಕೇಟರ್ ಬರುತ್ತೆ. LED ಅಲ್ಲ, ಹಾಲೋಜನ್ ಇಂಡಿಕೇಟರ್ ಬರುತ್ತೆ, ಮತ್ತೆ ಇಲ್ಲ ನಂಬರ್ ಪ್ಲೇಟ್ ಹೋಲ್ಡರ್ ಬರುತ್ತೆ. ಗಾಡಿ ಸಖತ್ತಾಗಿದೆ. ಟೈರ್ ಅಗ್ಗರ್ ಒಂದು ತೆಗೆದಾಕಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಇನ್ನು ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫ್ರಂಟ್ ಬೈಬ್ರೇಕ್ ಕ್ಯಾಲಿಪರ್ ನ ಕೊಟ್ಟಿದ್ದಾನೆ 12 ಪಿಸ್ಟನ್. ಇನ್ನು ಡಿಸ್ಪ್ಲೇಟ್ ಬಂದು 282 mm ಡಿಸ್ಪ್ಲೇಟ್ ಇದೆ. ನಿಮಗೆ ಡ್ಯುಯಲ್ ಚಾನಲ್ ABS ಸಿಗ್ತಾ ಇದೆ ಈ ಗಾಡಿನಲ್ಲಿ. ಇನ್ನು ರೇರ್ ಬ್ರೇಕ್ ನೋಡೋದಾದ್ರೆ ನಿಮಗೆ ನಿಸಿನ್ ಕ್ಯಾಲಿಪರ್ ನ ಕೊಡ್ತಾ ಇದ್ದಾನೆ, ಸಿಂಗಲ್ ಪಿಸ್ಟನ್. ಇನ್ನು ಡಿಸ್ಪ್ಲೇಟ್ ಬಂದು ನಿಮಗೆ 222 mm ಡಿಸ್ಪ್ಲೇಟ್ ಸಿಗ್ತಾ ಇದೆ. ರೇರು ಕೂಡ ABS. ಇದರಲ್ಲಿ ABS ಸ್ವಿಚ್ ಆಫ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಡ್ಯುಯಲ್ ಚಾನಲ್ ABS ಇರೋದು. ಗಾಡಿ ಬ್ರೇಕಿಂಗ್ ಚೆಕ್ ಮಾಡೋಣ. ಗಾಡಿ ಬ್ರೇಕಿಂಗ್ ಕ್ರೇಜಿ ಬ್ರೇಕಿಂಗ್ ಮಾತ್ರ. ಸ್ವಲ್ಪ ಸಾಮಾನ್ಗೆ ಇನ್ಸೂರೆನ್ಸ್ ಮಾಡಿಸ್ಬಿಡಿ. ನಿಮ್ಗೆ ಇನ್ಸೂರೆನ್ಸ್ ಇಲ್ಲದ ಪರವಾಗಿಲ್ಲ, ಸಾಮಾನ್ಗೆ ಇನ್ಸೂರೆನ್ಸ್ ಇರಬೇಕು. ಬ್ರೇಕಿಂಗ್ ಸಖತ್ತಾಗಿದೆ. ಮತ್ತೆ ಫ್ರಂಟ್ ಮಾತ್ರ ಬೈ ಬ್ರೇಕ್ ಕೊಟ್ಟಿದ್ದಾನೆ, ರೇರು ಮಾತ್ರ ನಿಸಿನ್ ಕೊಟ್ಟಿದ್ದಾನೆ. ಅದು ಬೇರೆ ಇದು ಬೇರೆ. ನಾ ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಿಮ್ ಫ್ರಂಟ್ ಗೋಲ್ಡ್ UST ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ. ಗಾಡಿ ಸ್ಟೇಬಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ಕೊಳ್ಳಿ. ಆಫ್ ರೋಡ್ ಎಲ್ಲ ಮಾಡೋದಕ್ಕೆ ಆಗೋದೇ ಇಲ್ಲ, ಆ ಲೆವೆಲ್ ಸ್ಟಿಫ್ ಇದೆ. ಇನ್ನ ರೇರ್ ಸಸ್ಪೆನ್ಷನ್ ಬಂದು ನಿಮ್ಗೆ ಮೋನೋಶಾಕ್ ಸಸ್ಪೆನ್ಷನ್ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಅಡ್ಜಸ್ಟ್ ಎಲ್ಲ ಮಾಡೋದಕ್ಕಾಗಲ್ಲ, ಫಿಕ್ಸ್ಡ್ ಸಸ್ಪೆನ್ಷನ್ ಇದು. ಮೊದಲಾದ್ರೆ ಬೇರೆ ಗಾಡಿಗಳಿಗೆ ಪ್ರಿಲೋಡ್ ಅಡ್ಜಸ್ಟ್ ಮಾಡಬಹುದಿತ್ತು, 5 ಸ್ಟೆಪ್ ಏನೋ ಅಡ್ಜಸ್ಟ್ ಮಾಡಬಹುದು. ಈಗ ಯಾವ ಗಾಡಿಲಿ ಕೂಡ ಅಡ್ಜಸ್ಟ್ ಕೊಡ್ತಾ ಇಲ್ಲ ಇವನು R15 ಅಲ್ಲಿ. ಸಸ್ಪೆನ್ಷನ್ ಇಷ್ಟೊಂದು ಹಾರ್ಡ್ ಇದೆ, ಒಂಚೂರು ಹಳ್ಳಾಗಿಳ್ಳಾಗಿ ಬಿಟ್ಟಾಗ ಎಲ್ಲ ಸಾಮಾನಿಗೆ ಎಡ್ ಬೀಳ್ತಾ ಇದೆ. ಯಪ್ಪ ಅಯ್ಯೋ 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 ಅಯ್ಯೋ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಯ್ಯೋ ಬ್ಯಾಡ ಗುರು, ಆಫ್ ರೋಡ್ ಸವಾಸನೆ ಬೇರೆ ಈ ಗಾಡಿಲಿ. ನಾವು ವೀಲ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 100/80 17 ಇಂಚ್ ವೀಲ್ ಸಿಗ್ತಾ ಇದೆ, 2+ ಟೈರ್ ಫ್ರಂಟ್. ಇನ್ನು ರೇರ್ ವೀಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ 140/70 17 ಇಂಚ್ ವೀಲ್ ಸಿಗ್ತಾ ಇದೆ, ಎರಡೂ ಕೂಡ 2+ ಟೈರ್ ಸಿಗ್ತಾ ಇದೆ. ಮತ್ತೆ MRF FZ ಟೈರ್ ನ ಹಾಕಿದ್ದಾರೆ. ಒಂದು ಲೆವೆಲ್ ಸ್ಟೆಬಿಲಿಟಿ ಇದೆ, ಬಟ್ ಗ್ರಿಪ್ ಅಷ್ಟೊಂದು ಇಲ್ಲ ಅಂತಾನೆ ಅನ್ಕೊಳ್ಳಿ. ಮತ್ತೆ ಇದರಲ್ಲಿ ಹಾಲೋಜನ್ ಇಂಡಿಕೇಟರ್ಸ್ ನ ಕೊಟ್ಟಿರೋದು, ಇದರಲ್ಲಿ LED ಕೊಟ್ಟಿಲ್ಲ. ನಿಮಗೆ M ಮಾಡಲ್ ಏನೋ LED ಏನೋ ಬರುತ್ತೆ, ಇದರಲ್ಲಿ LED ಇಲ್ಲ. ಇನ್ನು ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ 155cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗ್ತಾ ಇದೆ. 18 bhp 14 Nm ಆಫ್ ಟಾರ್ಕ್ ಸಿಗ್ತಾ ಇದೆ. ಮತ್ತೆ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋದು. ಇನ್ನು ಗಾಡಿ ರಿಫೈನ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಅಂತ ಅನ್ಕೊಳ್ಳಿ. ಸಖತ್ ಸ್ಮೂತ್ ಆಗಿ ರನ್ ಆಗ್ತಾ ಇದೆ ಇಂಜಿನಲ್ಲಿ ಏನು ವೈಬ್ರೇಷನ್ ಇಲ್ಲ. ಸ್ವಲ್ಪ ಗಾಡಿ ಸ್ವಲ್ಪನೇ ವೈಬ್ರೇಷನ್ ಅಂತಾನೆ ಅನ್ಕೊಳ್ಳಿ. ಗೇರ್ ಶಿಫ್ಟಿಂಗ್ ಮಾತ್ರ ಯಾವ ಲೆವೆಲ್ ಬೆಣ್ಣೆ ತರ ಶಿಫ್ಟ್ ಆಗುತ್ತೆ ಗೈಸ್. ಅಷ್ಟೊಂದು ಸ್ಮೂತ್ ಇದೆ ಗೇರ್ ಬಾಕ್ಸ್ ಮಾತ್ರ. ಮತ್ತೆ ಇದರಲ್ಲಿ ಇಂಜಿನಲ್ಲಿ VVA ಅನ್ಬಿಟ್ಟು ಬರುತ್ತೆ. VVA ಅಂತ ಅಂದ್ರೆ ಏನು ಅಂದ್ರೆ
ವೇರಿಯಬಲ್ ವಾಲ್ವ್ ಆಕ್ಚುಯೇಟರ್. ಇದು ಹೇಗೆ ಕೆಲಸ ಮಾಡುತ್ತಪ್ಪ ಅಂದ್ರೆ, ಈ VVA ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಈ ನಾವು ಲೋವರ್ RPM ಅಲ್ಲಿ ಹೋಗ್ತಾ ಇದ್ದಾಗ ಇಂಟೇಕ್ ವಾಲ್ಗಳು ಕಮ್ಮಿ ಓಪನ್ ಆಗುತ್ತೆ, ಕಮ್ಮಿ ಫ್ಯೂಲು ಕಮ್ಮಿ ಏರ್ ಮಿಕ್ಸ್ಚರ್ ಹೋಗಿ ಮೈಲೇಜ್ ನ ಜಾಸ್ತಿ ಕೊಡುತ್ತೆ. ಅದೇ ನೀವು 7400 RPM ಮೇಲ್ಗಡೆ ಏನಾದ್ರು ನೀವು ಗಾಡಿನ ರೇವ್ ಮಾಡ್ತೀರಾ, 2 mm ಜಾಸ್ತಿ ಓಪನ್ ಆಗೋದ್ರಿಂದ ನಿಮಗೆ ಫ್ಯೂಲ್ ಏರ್ ಮಿಕ್ಸ್ಚರ್ ಜಾಸ್ತಿ ಹೋಗುತ್ತೆ. ಅವಾಗ VVA ವಾಲ್ವ್ ಓಪನ್ ಆಗೋದು, ಅದರಿಂದ ನಿಮಗೆ ಜಾಸ್ತಿ ಪವರ್ ಸಿಗುತ್ತೆ. ನೀವು ಅವಾಗ ನಿಮ್ಗೆ ಫೀಲ್ ಮಾಡ್ತಾರೆ ಇದು 150cc ಗಾಡಿ ಅಲ್ಲ 200cc ಗಾಡಿ ಅಂತ. ಈ ಟೆಕ್ನಾಲಜಿ ಇರೋದು ಬರೀ R15 ಇಲ್ಲಿ ಮಾತ್ರ ಇರೋದು, ಅದು ಯಮಹಾ ಗಾಡಿಗಳಲ್ಲಿ ಮಾತ್ರ ಜಾಸ್ತಿ ಸಿಗೋದು ನಿಮಗೆ. ಗಾಡಿ ಆರನ್ ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು? ನಾನು ಹೇಳ್ದೆ ಅಲ್ಲ. ಗಾಡಿ ಅಂತೂ ಲೋಡ್ ಇಲ್ಲ, ಆರನ್ ಅಂತೂ ಲೋಡ್ ಆಗಿದೆ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 150 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇಂಡಿಯನ್ ರೋಡ್ಸ್ ಅಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೋದು ಗಾಡಿನ, ಎಲ್ಲೇ ಏನು ಟಚ್ ಆಗಲ್ಲ. ದೊಡ್ಡ ಹಂಪ್ಸ್ಗಳು ಇರ್ತಾವಲ್ಲ ಅಲ್ಲಿ ಅವಾಗ ಮಫ್ಲರ್ ಟಚ್ ಆಗುತ್ತೆ, ಅಷ್ಟು ಬಿಟ್ರೆ ಬೇರೇನಿಲ್ಲ. ಇನ್ನು ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನ್ಯೂಟ್ರಲ್ ಇದೆ ಅಂತ ತೋರಿಸ್ತಾ ಇದೆ, ಮತ್ತೆ ಇಲ್ಲೊಂದು RPM ಬಾರ್ ಇದೆ, ಇಲ್ಲಿ ಸ್ಪೀಡ್ ಎಷ್ಟು ಹೋಗ್ತಾ ಇದ್ರೆ ಅಂತ ತೋರಿಸುತ್ತೆ. ಮತ್ತೆ ಓಡೋಮೀಟರ್ ಇದೆ, ಡ್ರಿಪ್ಪಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈ ಗಾಡಿಲಿ ಕಾಲ್ SMS ಅಲರ್ಟ್, ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ, 10x10 ನ್ಯಾವಿಗೇಷನ್. 10x10 ನ್ಯಾವಿಗೇಷನ್ ಏನು ಬರಲ್ಲ, ಅಷ್ಟು ಬಿಟ್ರೆ ಬೇರೇನಿಲ್ಲ. ಫ್ಯೂಲ್ ಇಂಡಿಕೇಶನ್ ಕೂಡ ಇಲ್ಲೇ ಕೊಟ್ಟಿದ್ದಾನೆ, ಮತ್ತೆ ಟೈಮ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ. ಮತ್ತೆ ಈ ಗಾಡಿಯಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಸೊ ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬೋಣ. ಇನ್ನು ಸೀಟ್ ಹೈಟ್ ಬಂದು ನಿಮಗೆ 850 mm ಇದೆ ಸೀಟ್ ಹೈಟು. ನನಗಂತೂ ಟಿಪ್ಟೋ ಮಾಡ್ಕೊಂಡು ಆರಾಮಾಗಿ ಓಡಿಸ್ಕೊಂಡಿರ್ಬೋದು. ನಾನಂತೂ 5'3" ಇದ್ದೀನಿ, ನನಗೇನು ಆರಾಮಾಗಿ ಮ್ಯಾನೇಜಬಲ್ ಇದೆ. ನೀವು 5'3" ಇಂದ 5'4" ಇಂದ ಕೆಳಗಡೆ ಇದ್ದವ್ರಿಗಂತೂ ಆಗಲ್ಲ ಗೈಸ್. 5'5" ಇಂದ ಮೇಲಿದ್ದವರು ಆರಾಮಾಗಿ ಫ್ಲಾಟ್ ಮಾಡ್ಕೊಂಡು ಓಡಿಸ್ಬೋದು. ಇನ್ನು ಸೀಟ್ ಕಂಫರ್ಟ್ ಅಂತೂ ಇಲ್ಲ ಅನ್ಕೊಳ್ಳಿ. ಗಾಡಿಲಿ ಕಂಫರ್ಟೇ ಇಲ್ಲ. ಗಾಡಿಲಿ ನೀವು ಕಂಫರ್ಟ್ನೇ ಹುಡುಕ್ಬೇಡಿ. ಇನ್ನು ರೇರ್ ಸೀಟಲ್ಲಿ ಏನು ಗುರು ಕುತ್ಕೊಂಡ್ರೆ ಆಕಾಶ ಭೂಮಿ ಎಲ್ಲ ಒಂದೇ ಕಡೆ ಕಾಣಿಸುತ್ತೆ, ಅಷ್ಟು ಹೈಟ್ ಇದೆ. R15 ಜೊತೆಗೆ ಅದು ಹೇಗೆ ಸಬ್ಸಾರ ಮಾಡ್ತಾ ಇದಾರ ಗೊತ್ತಿಲ್ಲಪ್ಪ. 2 ಅವರಿಂದ ಓಡಿಸಿ ಬೆನ್ನೆಲ್ಲ ನೋವು ಬಂದ್ಬಿಡ್ತು. ಈಗಲೇ ಬೆನ್ನೋವು ಅಂದ್ರೆ ಮುಂದೆ ಕಷ್ಟ ಆಗುತ್ತೆ. ಮತ್ತೆ ನಿಮಗೆ ಸ್ಪೀಡೋಮೀಟರ್ ಅಲ್ಲಿ ಇನ್ನೊಂದು ಹೇಳಿರಲಿಲ್ಲ ಅಂತ ಅನ್ಕೋತೀನಿ, ನಿಮ್ಗೆ RPM ಶಿಫ್ಟ್ ಲೈಟ್ ಇದೆ. ಇನ್ನು ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಹೇಳೋದಾದ್ರೆ ನಿಮ್ಗೆ 11 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ಅವರೇಜ್ ನಿಮಗೆ ಗಾಡಿ 45ವರೆಗೂ ಕೂಡ ಮೈಲೇಜ್ ಕೊಡುತ್ತೆ ಅಂತ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು 500 ಕಿಲೋಮೀಟರ್ ಹೋಗಿದ್ದು ಬರ್ಬೋದು. ಮತ್ತೆ ಈ ಗಾಡಿನಲ್ಲಿ ನಿಮಗೆ 2 ರೇಡಿ ಮೋಡ್ ಸಿಗ್ತಾ ಇದೆ, ಒಂದು ಸ್ಪೋರ್ಟ್ ಮತ್ತೆ ಇನ್ನೊಂದು ಟ್ರ್ಯಾಕ್ ಮೋಡ್. 2 ಮೋಡ್ ಸಿಗ್ತಾ ಇದೆ. ಟ್ರ್ಯಾಕ್ ಮೋಡ್ ಅಲ್ಲಿ ನಿಮಗೆ ಟೈಮ್ ಲ್ಯಾಪ್ಸ್ ಆನ್ ಆಗುತ್ತೆ. ಇನ್ನ ಸರ್ವಿಸ್ ಕಾಸ್ಟ್ ಅಂತ ಬಂದಾಗ 1,500 ಇಂದ 2,000 ಅಂತ ಖರ್ಚಾಗುತ್ತೆ. ಈ ಎಲ್ಲಾ ರೈಟ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನ ಗಾಡಿ ಕರ್ವ್ ವೇಟ್ ಹೇಳೋದಾದ್ರೆ ಕರ್ವ್ ವೇಟ್ ಬಂದು ನಿಮಗೆ 141 kg ಇದೆ. ತುಂಬಾ ಲೈಟ್ ವೇಟ್ ಇದೆ ಗಾಡಿ. ಎಲ್ಲಾನು ಕೂಡ ಅಲ್ಯೂಮಿನಿಯಂ ಯೂಸ್ ಮಾಡಿರೋದು. ಫ್ರೇಮ್ ಒಂದ್ ಬಿಟ್ಟು ನಿಮಗೆ ಸ್ವಿಂಗ್ ಆರ್ಮ್ ಕೂಡ ಅಲ್ಯೂಮಿನಿಯಂ ಸಿಗುತ್ತೆ. ಫುಟ್ ಪೆಕ್ಸ್, ಫುಟ್ ರೆಸ್ಟ್ ಎಲ್ಲ ಅಲ್ಯೂಮಿನಿಯಂ. ಫುಲ್ ನಾವು ಹ್ಯಾಂಡಲ್ ಬಾರ್ ಎಲ್ಲ ಏನ್ ನೋಡ್ತಾ ಇದ್ರಾ, ಇದು ಸ್ಟೀಲು. ಒಂದಷ್ಟು ಐಟಮ್ಸ್ ಗಳಿದೆ, ಎಲ್ಲ ಅಲ್ಯೂಮಿನಿಯಂ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ಅದರಿಂದನೇ ಆ ಗಾಡಿ ಇಷ್ಟೊಂದು ಲೈಟ್ ವೇಟ್ ಆಗಿರೋದು ಗಾಡಿ ಇದು. ಇನ್ನ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಈಗ ಹೊಸ GST ರೂಲ್ಸ್ ಬಂದಿರೋದ್ರಿಂದ 2,05,000 ಗುರು ಈ ಪರ್ಟಿಕ್ಯುಲರ್ ಮಾಡೆಲ್ಗೆ. ಈ ವೈಟ್ R15 V4 ವೈಟ್ ಕಲರ್ ಗಾಡಿ ಏನಿದೆಯಲ್ಲ, ಈ ಪರ್ಟಿಕ್ಯುಲರ್ ಗಾಡಿಗೆ 2,05,000 ಇದೆ. ಬಟ್ ಕಲರ್ಗೂ ಕೂಡ ಕಾಸ್ಟ್ ನ ಜಾಸ್ತಿ ಮಾಡ್ತಾ ಇದ್ದಾರೆ ಇವರು. ಯಾವ ತರ ಅನ್ನೋದು ಗೊತ್ತಿಲ್ಲ. ಒಂದೊಂದ್ ಕಲರ್ಗೂ ಒಂದೊಂದ್ ತರ ಪ್ರೈಸ್ ರೇಂಜ್ ಇದೆ ಗಾಡಿಗಳಿಗೆ. ಇದು ನಮ್ಮ ಕರ್ನಾಟಕದಲ್ಲಿ ಕೂಡ ಎಲ್ಲಾ ಕಡೆನೂ ಕೂಡ ಸೇಮ್, ಬಟ್ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಟ್ಯಾಕ್ಸ್ ಕಟ್ತೀವಿ ಅಷ್ಟೇ. ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗೈಸ್. ಬಿ ಸಪೋರ್ಟ್ ಮೀ ಅಷ್ಟೇ. ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗೆ? ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.